ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ದುರದೃಷ್ಟವನ್ನು ದೂರ ಮಾಡಲು, ಅದೃಷ್ಟವನ್ನು ವಶ ಮಾಡಲು ನಾನು ಈ ಮಾಘ ಮಾಸದಲ್ಲಿ ಕೆಲವೊಂದು ರಥೋತ್ಸವಗಳ ಬಗ್ಗೆ ಹೇಳ್ತಾ ಬಂದಿದ್ದೆ. ಎಲ್ಲಿಯಾದರೂ ರಥೋತ್ಸವಗಳಾದರೆ ಬಾಳೆಹಣ್ಣು ದಾನ ಮಾಡಿ ಅಂತ. ಇವತ್ತು ಹಳೆ ಬೀಡಿನಲ್ಲಿರುವ ಮಾದೇಶ್ವರನ ರಥೋತ್ಸವ ನಡೆಯಲಿದೆ. ಅಥವಾ ನಿಮ್ಮ ಅಕ್ಕಪಕ್ಕ ಎಲ್ಲೇ ಜಾತ್ರೆ ನಡೆದರೂ ಬಾಳೆಹಣ್ಣನ್ನು ದಯವಿಟ್ಟು ದಾನ ಮಾಡಿಕೊಳ್ಳಿ. ಎಲ್ಲೂ ಇಲ್ಲ ಗುರುಗಳೇ ಅಂತಂದರೆ ನಿಮ್ಮ ಅಕ್ಕಪಕ್ಕ ಒಂದು ಹಸುಗಾದರೆ ಇವತ್ತೊಂದು ಬಾಳೆಹಣ್ಣು ತಿನ್ನಿಸಿ ಅದೃಷ್ಟವನ್ನು ವಶ ಮಾಡಿಕೊಳ್ಳೋದು. ಆಮೇಲೆ ವಿದ್ಯೆಗೆ ಬಹಳಷ್ಟು ನಮಗೆ ಸೂಚನೆ ಕೊಡ್ತವೆ. ಪುಸ್ತಕ, ಸರಸ್ವತಿ, ಗಣಪತಿ, ಗುರುಗಳು ಇವೆಲ್ಲವೂ ಕೂಡ ನಮಗೆ ವಿದ್ಯೆಗಾಗಿ ನಮಗೊಂದು ಇಂಡಿಕೇಶನ್ ಕೊಡತಕ್ಕಂಥದ್ದು, ಶುಭ ಸೂಚನೆ ಕೊಡತಕ್ಕಂಥದ್ದು. ಅಂತಹ ಪರಮಹಂಸರ ದಿನವಿದು. ಅದಕ್ಕಾಗಿ ಹಂಸಾಯ ವಿದ್ಮಹೆ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್ ಅನ್ನೋ ಮಂತ್ರವನ್ನ ಇವತ್ತಿನ ಹೆಚ್ಚು ಕೇಳ್ಕೊಳ್ತೀರಿ. ಕನಿಷ್ಠ ಪಕ್ಷ 21 ಸಲ ಈ ಒಂದು ಪರಮಹಂಸರ ಗಾಯತ್ರಿಯನ್ನು ಹೇಳಿಕೊಳ್ಳಿ ಪ್ರೀತಿಯ ಬಂಧುಗಳೇ. ಎಷ್ಟೊಂತಂದ್ರೆ ಕಷ್ಟಗಳಿಗೆ ಸುಖದ ಲೇಪನ ಅಂತಾರಲ್ಲ, ಅದಲ್ಲ, ಸಂಪೂರ್ಣವಾಗಿ ಈ ನೀರು ತಿಳಿ ಇರುತ್ತಲ್ಲ ಹಾಗೆ ಇರುತ್ತೆ. ಅಷ್ಟೊಂದು ಅದ್ಭುತವಾಗಿರತಕ್ಕಂತಹ ಅನುಭೂತಿಯನ್ನ ಹೊಂದುತ್ತೀರಿ. ಒಟ್ಟಾರೆ ಜ್ಞಾನವನ್ನ ನೀವು ಪಡ್ಕೊಳ್ತೀರಿ. ಶಿವಂಬುಯಾತ್ ಒಳಿತಾಗಲಿ.